ನಮಸ್ತೆ. ಜೈ ಭೈರವಿ ದೇವಿ ಗುರುಭ್ಯೋ ನಮಃ ಶ್ರೀ. ಆ ತಾಯಿ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ರೀಡಿಂಗನ್ನು ಸ್ಟಾರ್ಟ್ ಮಾಡೋಣ. ನಿಮ್ಮ ಜೀವನದೊಳಗೆ ನಿಮ್ಗೆ ಎಲ್ಲೆಲ್ಲಿ ಬ್ಲಾಕೇಜಸ್ ಬಂದಾವೆ ನೋಡ್ಕೊಳ್ರಿ. ನಿಮ್ಗೆ ಕರಿಯರ್ ಒಳಗೆ ನನಗೆ ಉನ್ನತಿ ಸಿಗ್ತಾ ಇಲ್ಲ, ನಮ್ಮದು ಜೀವನದೊಳಗೆ ಒಂದು ಪ್ರೀತಿ ಸಿಗ್ತಾ ಇಲ್ಲ, ಒಂದು ಸಂಬಂಧ ಒಳಗೆ ನನಗೆ ಒಂದು ಸೌಹಾರ್ದತೆ ಇಲ್ಲ, ಯಾವುದಾದ್ರೂ ಸಂಬಂಧ ಆಗಿರ್ಬೋದು, ಅಥವಾ ನನಗೆ ಇನ್ಸೆಕ್ಯೂರಿಟಿ ಫೀಲಿಂಗ್ ಆಗ್ತಾಯಿತ್ತು. ನನಗೆ ಎಲ್ಲ ದುಡಿತಿದ್ದೀನಿ ಬಟ್ ಆದರೂ ನನ್ನ ಕೈಯೊಳಗೆ ನನಗೇನು ಸಿಗ್ತಾ ಇಲ್ಲ, ನನಗೆ ದೃಷ್ಟಿದೋಷ ಭಾಳ ಆಗ್ತತಿ. ಈ ರೀತಿ ನಿಮ್ಮ ಜೀವನದಲ್ಲಿ ಎಲ್ಲಾದರೂ ಬ್ಲಾಕೇಜಸ್ ಅದಾವ, ನಿಮಗೆ ಗೊತ್ತಾಗಬೇಕು. ಹೆಂಗೆ ಗೊತ್ತಾಗಬೇಕು? ಇವತ್ತಿನ ರೀಡಿಂಗ್ ಅದ. ಸೊ ಇವತ್ತು ಚಕ್ರ ಸ್ಪ್ರೆಡ್ ಮಾಡ್ತಿದ್ದಾನೆ. ಇಲ್ಲಿ ಫೈಲ್ ಇದೆ, ಫೈಲ್ಸ್ ಇಟ್ಟೇನೆ, 2 ಫೈಲ್ಸ್. ನಿಮ್ಗೆ ಯಾವ ಫೈಲ್ ಬೇಕೋ ಆ ಫೈಲ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ರಿ. ಓಕೆ, ಸೆಲೆಕ್ಟ್ ಮಾಡ್ಕೊಳ್ರಿ, ಇಂಟ್ಯೂಟಿವ್ಲಿ ಮಾಡ್ಕೊಳ್ರಿ. ಒಂದೇ ಫೈಲ್ ಸೆಲೆಕ್ಟ್ ಮಾಡ್ಕೊಳ್ರಿ, ಒಂದೊಂದಕ್ಕೊಂದೊಂದು ಹಿಂಗಿರಂಗಿಲ್ಲ, ಒಂದೇ ಫೈಲ್ ಸೆಲೆಕ್ಟ್ ಮಾಡಿರಿ. ನಿಮ್ಮ ಜೀವನದೊಳಗೆ ಏನು ಬ್ಲಾಕೇಜಸ್ ಆಗ್ಯಾವು ಅಂದ್ರೆ ನಿಮ್ಗೆ ಯಾಕೆ ಅಡೆತಡೆಗಳು ಬರ್ತದೋ ಜೀವನದಾಗ. ಯಾಕಂದ್ರೆ ನಮ್ಮೊಳಗೆ ನಾವು ಬ್ಲಾಕೇಜಸ್ ಇದ್ದಾಗ ನಮ್ಮ ಜೀವನದಾಗೂ ಅದು ಅಡೆತಡೆಗಳು ಅಥವಾ ಬ್ಲಾಕೇಜಸ್ ಕಾಣ್ತಾವೆ. ಓಕೆ, ಅದನ್ನೇನು ಸರಿ ಮಾಡ್ಕೋಬೇಕಂತ ಅದ್ರೊಳಗೆ ಬರ್ತೈತಿ, ಅದನ್ನು ನೋಡೋಣ ಅಂತ. ಸೊ ನಿಮಗಾಗಿನ ಅದ್ರೊಳಗೆ ಮತ್ತು ಏಂಜಲ್ಸ್ ಗೈಡೆನ್ಸ್ ಏನು ಬರ್ತೈತಿ ಅದನ್ನು ನೋಡೋಣ. ಓಕೆ, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅವೇಕನ್ ಟ್ಯಾರೋಸ್ ವಿತ್ ನಿಖಿತಾ. ಇದು ಜನರಲ್ ಕಲೆಕ್ಟಿವ್ ಮತ್ತು ಟೈಮ್ಲೆಸ್ ರೀಡಿಂಗ್. ನಿಮ್ಗೆ ಏನು ರೆಸನೆಂಟ್ ಆಗ್ತೈತಿ ಅದನ್ನಷ್ಟೇ ತೊಗೊಳ್ರಿ. ಎಲ್ಲನೂ ಫೋರ್ಸಿಬಲಿ ಇಂಪೋಸ್ ಮಾಡ್ಕೋಬೇಡ್ರಿ, ಓಪನ್ ಮೈಂಡಿಂದ ರೀಡಿಂಗ್ಸ್ ನೋಡಿರಿ. ರಿಟರ್ನ್ ವ್ಯೂವರ್ಸ್ ಆ್ಯಂಡ್ ಸಬ್ಸ್ಕ್ರೈಬರ್ಸ್, ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್, ಲವ್ ಆ್ಯಂಡ್ ಸಪೋರ್ಟ್. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇಲ್ಲಿವರೆಗೂ ನನ್ನ ಜೊತೆಗೆ ವಿಡಿಯೋ ನೋಡ್ತಿದ್ದೀರಿ ಅಂದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಎನರ್ಜಿ ಎಕ್ಸ್ಚೇಂಜ್ ಮಾಡ್ಕೊಳ್ರಿ. ಸೊ ನಾ ಇಷ್ಟು ಹೇಳೋದ್ರಾಗ ನೀವು ಫೈಲ್ ಸೆಲೆಕ್ಟ್ ಮಾಡ್ಕೊಂಡಿರಿ ಅಂತ ಅಂದ್ಕೊಂಡೇನಿ. ಸೊ ಫೈಲ್ ಇದೆ ಬ್ಲೂ ಕಲರ್ ಅಥವಾ ನೀವು ಲೆವೆಂಡರ್ ಕಲರ್, ಅದರಿಂದ ಸ್ಟಾರ್ಟ್ ಮಾಡೋಣ. ಸೊ ನೀನು ಈ ಕಡೆ ಬಾರಪ್ಪ. ಸೊ ಈ ಗೊಂಬಿನ ಯಾರು ಸೆಲೆಕ್ಟ್ ಮಾಡ್ಕೊಂಡಿರಿ, ಇದು ಏನು ಹೇಳ್ತತಿ ಗೊಂಬಿ? ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಅದಕ್ಕೊಂದು ಅರ್ಥ ಇರಬೇಕಲ್ಲ. ಸುಮ್ಮನೆ ಯಾರೂ ಸೆಲೆಕ್ಟ್ ಮಾಡ್ಕೊಳಂಗಿಲ್ಲಲ್ಲ. ಇದಕ್ಕೆ ಏನಂತಂದ್ರೆ ಮೋಸ್ಟ್ಲಿ ನೀವು ಏನನ್ನ ನಿಜವಾಗ್ಲೂ ನೀವು ಅಂದ್ರೆ ನಿಮ್ಮ ಎದುರಿಗೆ ನಡೀತಿರೋದು ವಿಷಯಗಳು ಅಥವಾ ನಿಮ್ಮ ಜೀವನದಾಗ ಏನೋ ಒಂದು ನಡೀತಿದ್ದಾವೋ ಅವನ್ನ ನೋಡಿದ್ರೂ ನೋಡ್ಲಾರ್ದಂಗೆ ಅದಿರಿ. ಅಂದ್ರೆ ಅದನ್ನು ಸೀರಿಯಸ್ ಆಗಿ ತೊಗೊಳಂಗಿಲ್ಲ. ನಿಮ್ಮ ಎದುರಿಗೇನೆ ಏನೋ ಕೆಲವೊಂದು ತಪ್ಪುಗಳು ನಡೀತಿರ್ತಾವೆ, ಆದ್ರೂ ಸುಮ್ಮನೆ ಇರ್ತೀರಿ, ನೋಡ್ಲಾರ್ದಂಗೆ ಇದ್ಬಿಡ್ತೀರಿ. ಹಂಗೆ ಇಲ್ಲ, ನಿಮ್ಗೆ ಏನು ಬೇಕು ಜೀವನದಾಗ, ನನಗೆ ಒಂದು ಅಂದ್ರೆ ಅಂತಿರಲಿಲ್ಲ, ಏನು ನಮ್ಗೆ ಉನ್ನತಿ ಸಿಗಾಕತ್ತಿಲ್ಲ, ನನ್ನ ಜೀವನದಾಗ ಒಳ್ಳೇದಾಗಕತ್ತಿಲ್ಲ ಅಂದಾಗ ಅಪಾರ್ಚುನಿಟೀಸ್ ಎಲ್ಲದಾವಂತೂ ನೀವು ನೋಡೋಕೆ ತಯಾರಿಲ್ಲ. ಕಣ್ಣು ಮುಚ್ಕೊಂಡು ಕತ್ಲಾಗನೇ ಎಲ್ಲನೂ ಹುಡ್ಕಾಕತ್ತೀರಿ. ಓಕೆ, ಸೊ ಇದು ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ದ ನಿಮ್ದು ಅದು ಒಂದು ನಿಮ್ಗೆ ಗೈಡೆನ್ಸ್ ಅದು. ಸೊ ಚಕ್ರ ಯಾವ್ಯಾವ ಅಂತ ಗೊತ್ತಿರೋದು ಎಲ್ಲರಿಗೂ. 7 ಚಕ್ರ ಅದಾವೆ ಮೇನ್ ಆಗಿ. ಸೊ ಈ ಫೈಲ್ ಯಾರು ಸೆಲೆಕ್ಟ್ ಮಾಡ್ಕೊಂಡಾರ ಅವರಿಗೆ ಬ್ಲಾಕೇಜಸ್ ಏನದ ಅವ್ರ ಜೀವನದಾಗ ಅಂತಂದು ತಿಳಿಸ್ಕೊಂಡ್ರಿ. ಇಂಟ್ರೆಸ್ಟಿಂಗ್ ಆಗಿರ್ತದೆ ಇವತ್ತಿನ ರೀಡಿಂಗ್. ಎಷ್ಟೋ ಪ್ರಶ್ನೆಗಳಿಗೆ ನಿಮ್ಗೆ ಉತ್ತರನೂ ಸಿಗ್ಬೋದಿಲ್ಲ. ಹಿಂಗಾಗಿ ಭಾಳ ಜನ ಪ್ರೀತಿ ಸಂಬಂಧ ಒಳಗನ ಬ್ಲಾಕೇಜಸ್ ಆಗಿರಬಹುದು. ಇಲ್ಲ, ಪ್ರೀತಿಗಾಗಿ ಹಂಬಲಿಸ್ತದ್ದಿರಿ ಅನ್ನಿಸ್ತತಿ. ಫೈಲ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿರಿ. ಪ್ರೀತಿ ಅಂದರೆ ತಂದೆ ತಾಯಿ ಪ್ರೀತಿ, ಗಂಡ ಹೆಂಡತಿ ಪ್ರೀತಿ, ಮಕ್ಕಳ ಪ್ರೀತಿ, ಯಾವುದಾದ್ರೂ ಒಂದು ಪ್ರೀತಿಗಾಗಿ ನೀವು ಹಂಬಲಿಸಿರ್ಬೋದು. ಇದು ಕಾರ್ಡ್ ಕಾಣಲ್ಲ, ಈ ಕಡೆ ಇಡ್ತಿದ್ದಾನೆ ಅಷ್ಟೇ. ಸೊ ಚೆಕ್ ಮಾಡೋಣ. ಸೊ 1ನೇದು ಕ್ರೌನ್ ಚಕ್ರ, 2ನೇದು ಥರ್ಡ್ ಐ ಚಕ್ರ, 3ನೇದು ಇಲ್ಲೇ ರಿವರ್ಸ್ ಕಾರ್ಡ್ ತೊಗೊಳಲ್ಲ ನಾನು ಚಕ್ರ ಹೀಲಿಂಗ್ ಒಳಗೆ, ಥ್ರೋಟ್ ಚಕ್ರ,
ಹಾರ್ಟ್ ಚಕ್ರ, ಸ್ಯಾಕ್ರಲ್ ಚಕ್ರ, ಸೋಲಾರ್ ಪ್ಲೆಕ್ಸಸ್ ಆ್ಯಂಡ್ ಸ್ಯಾಕ್ರಲ್ ಆ್ಯಂಡ್ ರೂಟ್ ಚಕ್ರ. ಸೊ ಈ ಪೈಲ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿರಿ? ನಿಮ್ದು ಕ್ರೌನ್ ಚಕ್ರ ಅಂದರೆ ಸಹಸ್ರಾರ ಚಕ್ರ, 1ನೇ ಚಕ್ರ ಮೇಲೆ ನೆತ್ತಿ ಮೇಲೆ ಇರುತ್ತಲ್ಲ ಆ ಚಕ್ರ. ಅದು ಚೆನ್ನಾಗೈತಿ. ಡಿವೈನ್ ಜೊತೆಗೆ ನೀವು ಕನೆಕ್ಟ್ ಆಗಿರಿ. ಒಂದೊಂದು ಚಕ್ರ ಒಂದೊಂದು ಹೇಳ್ತಾವೆ. ಡಿವೈನ್ ಜೊತೆಗೆ ಕನೆಕ್ಟ್ ಆಗಿರಿ. ಅದ್ರ ಜೊತೆಗೆ ನಿಮ್ಮ ಬಾಂಡಿಂಗ್ ಚೆನ್ನಾಗೈತಿ. ಅದ್ರ ಜೊತೆಗೆ ಡಿವೈನ್ ಜೊತೆಗೆ ಅಂದರೆ ದೇವ್ರ ಜೊತೆಗೆ ನಮ್ಕಿನ್ನ ನಾವು ಹೈಯರ್ ಒಂದು ನಮ್ದು ಎನರ್ಜಿ ಐತಲ್ಲ ಆ ಎನರ್ಜಿ ಜೊತೆಗೆ ನಿಮ್ದು ಕನೆಕ್ಷನ್ನು ಚೆನ್ನಾಗೈತಿ, ಸೂಪರ್ ಐತಿ. ಸೊ ದಿಸ್ ಈಸ್ ಅ ಥರ್ಡ್ ಐ ಚಕ್ರ. ಈ ಪೈಲ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿರಿ? ಓವರ್ ಥಿಂಕ್ ಮಾಡ್ತಿದ್ದೀರಿ ಅನ್ನಿಸ್ತೈತಿ. ಯಾವುದೋ ಒಂದು ವಿಷಯದ ಬಗ್ಗೆ ಓವರ್ ಥಿಂಕ್ ಮಾಡ್ತಿದ್ದೀರಿ, ಬೇಜಾರು ಮಾಡ್ಕೊತೀರಿ. ಅದು ನಿಮಗೆ ಬೇಕಾಗಿದ್ದು ಅಂದರೆ ನಿಮ್ಮ ಜೀವನಕ್ಕೆ ಬೇಕಾಗಿದ್ದಿರ್ಬೋದು, ಬೇಡಾಗಿದ್ದಿರ್ಬೋದು. ಭಾಳ ಅಂದ್ರೆ ಭಾಳ ವಿಚಾರ ಮಾಡ್ತಿದ್ದೀರಿ. ಸೊ ದಿಸ್ ಈಸ್ ಅ ಬ್ಲಾಕ್ ಐತಿದೆ. ಇದು ಯಾವುದೋ ಥರ್ಡ್ ಐ ಚಕ್ರ ನಿಮ್ಮದು ಬ್ಲಾಕ್ ಐತಿ. ಇಂಟ್ಯೂಷನ್ಸ್ ನಿಮ್ಗೆ ಏನಾರು ಅನ್ನಿಸ್ಬೇಕಂದ್ರೆ ಇಂಟ್ಯೂಷನ್ಸ್ ನಿಮ್ಮ ವರ್ಕ್ ಮಾಡೋಕತ್ತಿಲ್ಲ, ಅದನ್ನು ಬ್ಲಾಕ್ ಮಾಡ್ಕೊಂಡಿರಿ. ಸೊ ಅದ್ರ ಕಡೆ ನೀವು ಓವರ್ ಥಿಂಕ್ ಮಾಡೋದು ಬಿಡ್ರಿ. ಭಾಳ ನಿಮಗೆ ಬೇಡಾಗಿದ್ದ ವಿಷಯಗಳನ್ನು ವಿಚಾರ ಮಾಡೋದು ಬಿಡ್ರಿ. ಭಾಳ ನೆಗೆಟಿವ್ ವಿಚಾರ ಮಾಡ್ತಿದ್ದೀರಿ. ಸೊ ಅದರಿಂದ ಹೊರಗೆ ಬರ್ರಿ. ಸೊ ಇಲ್ಲಿ ಥ್ರೋಟ್ ಚಕ್ರ ಬಂದ್ವಿ ಅಂದ್ರೆ ಅನ್ಸಿದ್ದನ್ನ ಹೇಳಾಕತ್ತಿಲ್ಲ. ಮನಸ್ಸಿನೊಳಗಿನ ಭಾವನೆಗಳದಾವಲ್ಲ ಅದನ್ನು ಬ್ಲಾಕ್ ಐತಿ. ಮನಸ್ಸಿನೊಳಗೆ ನಿಮ್ಗೆ ಏನು ಅನ್ಸಾಕತೈತಿ ಅದನ್ನು ನೀವು ಅದನ್ನು ಬಾಯಿ ಬಿಟ್ಟು ನಿಮ್ಗೆ ಏನು ಅನ್ನಿಸ್ತೈತಿ ನಿಮ್ಗೆ ಹೇಳಕ್ಕೆ ಆಗ್ತಾ ಇಲ್ಲ. ಕಮ್ಯುನಿಕೇಷನ್ ಮಾಡೋಕೆ ನಿಮ್ಗೆ ಆಗ್ತಾ ಇಲ್ಲ. ಸುಮ್ಮನೆ ಏನೋ ಭಯ ಪಡ್ಕೊತೀರಿ ಮಾತಾಡೋಕೆ. ಮಾತಾಡಿದ್ರೆ ಎಲ್ಲಿ ಏನಾಗ್ತತೋ, ಯಾರೇನು ತಪ್ಪು ತಿಳ್ಕೊತಾರೋ, ಈ ರೀತಿಯಾದಂಥ ಒಂದು. ಸೊ 2 ಚಕ್ರ ನಿಮ್ಮದಲ್ಲಿ ಬ್ಲಾಕ್ ಬಂದವು. ಸೊ ಹಾರ್ಟ್ ಚಕ್ರಕ್ಕೆ ಬಂದ್ರೆ ಹಾರ್ಟ್ ಚಕ್ರ ಚೆನ್ನಾಗಿ ಅಂದರೆ ಅದು ಬ್ಲಾಕ್ ಆಗಿಲ್ಲ, ಚೆನ್ನಾಗೈತಿ. ಖುಷಿಯಿಂದ ಅದಿರಿ, ಇದ್ದಿದ್ರಾಗ ಖುಷಿಯಿಂದ ಅದಿರಿ. ಕರಿಯರ್ ವೈಸ್ ಭಾಳ ಚೆನ್ನಾಗದಿರಿ. ಕರಿಯರ್ ವೈಸ್ ಅಂದ್ರೆ ನಿಮ್ದು ಏನು ದುಡಿಮೆ ಮಾಡಿ ವೃತ್ತಿ ಜೀವನ ಒಳಗೆ ನೀವೇನೇ ಕೆಲಸ ಮಾಡ್ತೀರಿ ಅದ್ರೊಳಗೆ ಭಾಳ ಚೆನ್ನಾಗದಿರಿ. ಎಲ್ಲ ಫುಲ್ ಸಕ್ಸಸ್ಫುಲ್ ಅದಿರಿ. ಮನಸ್ಸಿಂದ ಮಾಡ್ತಿದ್ದೀರಿ ಅನ್ಸುತ್ತೆ ಆ ಕೆಲಸನ, ಭಾಳ ಖುಷಿಯಿಂದ ಮಾಡ್ತಿದ್ದೀರಿ. ಸೊ ಅಲ್ಲಿ ನಿಮ್ಗೆ ಏನು ಬೇಕೋ ಅದು ಸಕ್ಸಸ್ ಎಲ್ಲ ನಿಮ್ಗೆ ಸಿಗ್ತಾ ಐತೆ. ಸೊ ನೆಕ್ಸ್ಟ್ ಸೋಲಾರ್ ಪ್ಲೆಕ್ಸಸ್. ನೀವು ಏನೋ ಒಂದು ಕೆಲಸ ಇರ್ತದಲ್ಲ, ಸೋಲಾರ್ ಪ್ಲೆಕ್ಸಸ್ಗೆ ಬಂದಂದ್ರೆ ಇಟ್ ಈಸ್ ಆಲ್ಸೋ ನಾಟ್ ಬ್ಲಾಕ್ಡ್, ಇಟ್ ಈಸ್ ಗುಡ್. ನಿಮ್ಗೆ ಏನು ಬೇಕೆಲ್ಲ ಸಿಗ್ತಾ ಐತಿ. ಅಂದರೆ ಮಟೀರಿಯಲಿಸ್ಟಿಕ್ ಆಗಿ ನೀವೇನು ದುಡಿಬೇಕಾಗಿದೆ, ನಿಮ್ಗೊಂದು ಲಕ್ಸುರಿ ಲೈಫ್ ಬೇಕಾಗಿತ್ತು, ನಿಮ್ಮ ಯಾರೋ ಕಡೆಯಿಂದ ಶಬಾಷ್ ಅನ್ನಿಸ್ಕೋಬೇಕಾಗಿತ್ತು, ಅಂಥದ್ದೆಲ್ಲ ಚೆನ್ನಾಗೈತಿ. ಯಾವುದು ಚೆನ್ನಾಗಿ ಅಂದರೆ ನಿಮ್ಮ ಬ್ಲಾಕ್ ಆಗಿದೆ ಅದ್ರ ಬಗ್ಗೆ ಹೇಳ್ತಾನಂತ. ನೆಕ್ಸ್ಟ್ ಈ ಇದು ಸ್ಯಾಕ್ರಲ್ ಚಕ್ರ. ಕರೆಕ್ಟ್ ಬ್ಯಾಲೆನ್ಸಿಂಗ್ ಮಾಡ್ಕೊತದಿರಿ. ಅಂದ್ರೆ ಜೀವನ ಮತ್ತು ಈಗ ಮಟೀರಿಯಲ್ಸಿಕ್ ಜೀವನ ಮತ್ತು ಒಂದು ಆಧ್ಯಾತ್ಮಿಕ ಜೀವನ ಅಂತಿರೋದಲ್ಲ, ಎರಡೂ ಚೆನ್ನಾಗಿ ಮೇಂಟೈನ್ ಮಾಡ್ತಿದ್ದೀರಿ. ಎರಡೂ ಚೆನ್ನಾಗಿ ಬ್ಯಾಲೆನ್ಸ್ ಆಗ್ಯಾವ ನಿಮ್ಮಲ್ಲಿ. ಆ್ಯಂಡ್ ಇಟ್ ಈಸ್ ಗುಡ್. ಓಕೆ. ಸೊ ಮೂಲಾಧಾರ ಚಕ್ರ ಬಂದ್ರೆ ಭಾಳ ಸ್ಟಕ್ ಫೀಲ್ ಮಾಡ್ತಿದ್ದೀರಿ. ಯಾಕಂದ್ರೆ ಓವರ್ ಥಿಂಕ್ ಮಾಡಿ ನಿಮ್ಮ ಥಾಟ್ಸಿಂದ ನಿಮ್ಮ ಜೀವನ ಎಲ್ಲ ಚೆನ್ನಾಗೈತೆ. ಆ್ಯಕ್ಚುಲಿ ನಿಮ್ಮ ಜೀವನ ಚೆನ್ನಾಗೈತಿ. ದುಡ್ಡು ಕಾಸಿಗೇನು ಪ್ರಾಬ್ಲಮ್ ಇಲ್ಲ. ಕರಿಯರ್ ಒಳಗೆ ಚೆನ್ನಾಗೈತಿ. ನಿಮ್ಗೆ ಬೇಕಾದಂಥ ನಿಮ್ಗೆ ಒಂದು ಇಷ್ಟಪಡುವಂಥ ನೀವು ಪಾರ್ಟ್ನರ್ಸ್ ಇದ್ರೆ ಅಥವಾ ನಿಮ್ಮ ಸ್ಪೋರ್ಟ್ಸ್ ಇದ್ರೆ ಅಂದ್ರೆ ಅವರು ಒಳ್ಳೆಯರಿದಾರ. ಬಟ್ ನಿಮ್ಮದು ಓವರ್ ಥಿಂಕಿಂದ ಸ್ವಲ್ಪ ನಿಮ್ಗೆ ಇನ್ಸೆಕ್ಯೂರಿಟಿ ಫೀಲಿಂಗ್ ಭಾಳ ಐತಿ. ಸೊ ಯು ಹ್ಯಾವ್ ಟು ವರ್ಕ್ ಆನ್ ದಿಸ್ ಚಕ್ರಾಸ್ 1 2 3. ಮೋಸ್ಟ್ ಆಫ್ ದ ಯಾಕಂದ್ರೆ ಜನರಲ್ ರೀಡಿಂಗ್ ಇರೋದ್ರಿಂದ ಮೋಸ್ಟ್ ಆಫ್ ದ ಹೇಳ್ತದಾನೆ ಭಾಳ ಮಂದಿಗೆ ಅಂತಂದಿಲ್ಲ.
ಸೊ ಯಾರ್ಯಾರಿಗೆ ರೆಸನೇಟ್ ಆತಂತಂದು ಕಮೆಂಟ್ ಮಾಡಿರಿ. ಸೊ ನೀವು ಇಲ್ಲಿ ಯಾವುದಾದ್ರ ಮೇಲೆ ವರ್ಕ್ ಮಾಡ್ಕೋಬೇಕಂತಂದ್ರೆ ಆಜ್ಞಾಚಕ್ರ, ಥ್ರೋಟ್ ಚಕ್ರ ಆ್ಯಂಡ್ ಮೂಲಾಧಾರ ಬ್ಲಾಕ್ ಇದ್ರೆ ಯೂಶ್ವಲಿ ಎಲ್ಲನೂ ಬ್ಲಾಕ್ ಆಕವು. ನಿಮ್ಮ ಕಡೆ ಹೆಂಗಂದ್ರೆ ಎಲ್ಲನೂ ಐತಿ, ಆದ್ರೂ ನಿಮ್ಗೆ ಏನೋ ಒಂಥರ ಭಯ. ಅದು ಭಯ ಯಾಕೆ, ಇನ್ಸೆಕ್ಯೂರಿಟಿ ಫೀಲಿಂಗ್ ಯಾಕೆ ಬಂದೈತಿ ಅಂದ್ರೆ ಮುಂದಿನ ಭಾಳ ವಿಚಾರ ಮಾಡ್ತೀರ ಅನಿಸ್ತೈತಿ. ನಾಳೆ ಏನಾಗ್ತತಿ, ನಾಳೆ ಹಿಂಗೆ ಆಗ್ಬೋದನ, ಇವ್ರನ್ನ ಬಿಟ್ಟು ಹೋಗ್ಬೋದನ, ಇವತ್ತು ಮತ್ತು ನನ್ನ ಡೈವರ್ಸ್ ಆಗ್ಬೋದನ, ನನ್ನ ಬ್ರೇಕಪ್ ಆಗ್ಬೋದನ, ನನ್ನ ಜಾಬ್ ಹೋಗ್ಬೋದನ. ಈ ರೀತಿ ಆದಂತಂದು ಇದ್ದಿದ್ದನ್ನ ನೀವು ಖುಷಿ ಪಡಾಕತ್ತಿಲ್ಲ. ಆಮೇಲೆ ಮನಸ್ಸಿನಾಗ ಅನ್ಕೊಂಡಿದ್ದೆ ನಿಮ್ಗೆ ಏನು ಭಯಗಳದಾವ ನಾನು ಬಾಯ್ ಬಿಟ್ಟು ಹೇಳಬೇಕು ಯಾರಿಗಾರ. ನಿಮ್ಮನ್ನು ನೀವು ಬಂಧಿಸ್ಕೊಂಡ್ಬಿಟ್ಟಿರಿ. ಹಾಗಾಗಿ ನಿಮ್ಗಿದು ಈ 3 ಚಕ್ರ ಸರಿ ಮಾಡ್ಕೊಳ್ರಿ, ಉಳಿದಿದ್ದೆಲ್ಲ ಚೆನ್ನಾಗೈತೆ. ಸೊ ಏಂಜಲ್ ಗೈಡೆನ್ಸ್ ನಿಮಗೆ ಏನು ಬರ್ತದೆ ನೋಡೋಣ. ಏಂಜಲ್ಸ್ ಪ್ಲೀಸ್ ಗೈಡ್ ಮೈ ವ್ಯೂವರ್ಸ್. ಇವ್ರದ್ದು 3 ಚಕ್ರ ಬ್ಲಾಕ್ ಆಗ್ಯಾವು, ಅದಕ್ಕೆ ಅವರು ಸರಿ ಮಾಡ್ಕೋಬೇಕಂದ್ರೆ ಏನು ಮಾಡಬೇಕು ಅಂತಂದು ಗೈಡ್ ಮಾಡಿರಿ. ಇನ್ನರ್ ಗಾಡೆಸಸ್ ಅವೇಕಂದ್ರೆ ಇನ್ನರ್ ಗಾಡ್ ಮೆಡಿಟೇಷನ್ ಮಾಡಿರಿ, ಸೆಲ್ಫ್ ಕೇರ್ ಮಾಡ್ಕೊಳ್ರಿ. ನಿಮಗೆ ನೀವು ಕಾಳಜಿ ಮಾಡ್ಕೊರಿ, ನಿಮ್ಮನ್ನು ನೀವು ಕಾಳಜಿ ಮಾಡ್ಕೋಬೇಕು. ನಿಮ್ಮನ್ನು ನೀವು ಕಾಳಜಿ ಮಾಡ್ಕೋಬೇಕಂದ್ರೆ ಬರೀ ಏನಂತೀರಿ ಮೇಕಪ್ ಮಾಡ್ಕೊಂಡೆ, ಪೌಡ್ರ್ ಹಾಕ್ಕೊಂಡೆ, ಚಲೋ ಬಟ್ಟೆ ಹಾಕ್ಕೊಂಡೆ, ಸ್ನಾನ ಮಾಡಿದೆ ಅದು ಒಂದು ಹೌದು. ನಿಮ್ಮ ಏನು ಥಾಟ್ಸ್ ಬರ್ತದವು, ನಾ ಏನು ಯೋಚನೆ ಮಾಡ್ತಿದ್ದೇನೆ, ನನ್ನ ಭಾವನೆಗಳೇನು ಬರ್ತದವು, ಇನ್ನರ್ ಥಾಟ್ಸ್, ಇನ್ನರ್ ಗಾಡೆಸಸ್ಸನ್ನು ನೀವು ಎಚ್ಚೆತ್ಕೋಬೇಕು. ಸೆಲ್ಫ್ ಕೇರ್ ಮಾಡ್ಕೊಳ್ರಿ ಅಂತ ಹೇಳ್ತಿದ್ದಾರೆ. ಲೀವ್ ಇನ್ ದ ಪ್ರೆಸೆಂಟ್ ಮೂಮೆಂಟ್. ಈ ಮೂಮೆಂಟ್ನ ಏನಂದ್ರೆ ಈಗ ಏನಂದಿರಿ ಅದನ್ನು ವಿಚಾರ ಮಾಡಿರಿ. ಪ್ರೆಸೆಂಟ್ ಮೂಮೆಂಟ್ ಬಗ್ಗೆ ಅದನ್ನ ನೋಡ್ಕೊಂಡು ಖುಷಿ ಪಡ್ರಿ. ಗ್ರ್ಯಾಟಿಟ್ಯೂಡ್ ತೋರಿಸ್ರಿ. ಗ್ರ್ಯಾಟಿಟ್ಯೂಡ್ ಇಲ್ಲ ಅಂದ್ರೆ ಇಷ್ಟೆಲ್ಲ ಆಗ್ತಾವೆ. ಗ್ರ್ಯಾಟಿಟ್ಯೂಡ್ ನನ್ನ ಕಡೆ ಇದೈತಿಪ್ಪ, ಥ್ಯಾಂಕ್ ಗಾಡ್ ಅಂತ ಹೇಳೋದು ಕಲೀರಿ. ಪ್ರಾಕ್ಟೀಸ್ ಗ್ರ್ಯಾಟಿಟ್ಯೂಡ್. ಬೇರೆಯವ್ರ ಮೇಲೆ ಭಾಳ ಡಿಪೆಂಡ್ ಆಗಾಕತ್ತೀರ ಅನಿಸ್ತತಿ ಎಮೋಷನ್ಸಿಗಾಗಿ. ಎಮೋಷ್ನಲಿ ಭಾಳ ನೀವು ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿರಿ. ಅವ್ರು ಬಂದರೆ ಅವ್ರು ಮಾತಾಡ್ಸಿದ್ರೆ ನಾ ಖುಷಿಯಿಂದ ಇರ್ತೇನೆ, ಅವ್ರು ನನಗೊಂದು ಶಬಾಷ್ ಅಂದ್ರೆ ನಾ ಖುಷಿ ಆಗ್ತತಿ. ನಾ ಸಂತೋಷವಾಗಿರ್ಬೇಕಂದ್ರೆ ಅವ್ರ ಕಡೆಯಿಂದ ನನಗೊಂದು ಶಬಾಷ್ ಬರಬೇಕು, ಅವ್ರು ಮಾತಾಡಿಸ್ಬೇಕು, ಒಟ್ಟು ಅವ್ರ ಪ್ರೆಸೆನ್ಸ್ ಇರಬೇಕು, ಅವ್ರು ನನಗೆ ಪ್ರಯಾರಿಟಿ ಕೊಡಬೇಕು, ನನ್ನ ಕಡೆ ಅವರು ಲಕ್ಷ್ಯ ಕೊಡಬೇಕು, ಕಾಳಜಿ ಅಲ್ಲ. ಇದು ಏನೈತಲ್ಲ ನಿಮ್ದು ಫ್ಯೂಚರ್ ಬಗ್ಗೆ ಹೆದರಿ ನೀವು ಬ್ಲಾಕ್ ಮಾಡ್ಕೊಂಡಿರಿ. ಇದನ್ನು ಸರಿ ಮಾಡ್ಕೊಳ್ರಿ. ನಿಮ್ಮ ಜೀವನ ನಿಜವಾಗ್ಲೂ ಚೆನ್ನಾಗೈತಿ. ಮಟೀರಿಯಲಿಸ್ಟಿಕ್ ಜೀವನಕ್ಕೆ ಏನೂ ಪ್ರಾಬ್ಲಮ್ ಇಲ್ಲ ನಿಮ್ಗೆ. ಓಕೆ, ಹೆಲ್ಪ್ಫುಲ್ ಆತ ಅನ್ಕೊತೀನಿ. ಕಮೆಂಟ್ ಮಾಡಿರಿ. ಮೋಸ್ಟ್ಲಿ ಫಸ್ಟ್ ಟೈಮ್ ಚಕ್ರ ಸ್ಪ್ರೆಡ್ಸ್ ಮಾಡಿರೋದು ಅನಿಸ್ತೈತಿ, ನಾನು ಫಸ್ಟ್ ಅನಿಸ್ತೈತಿ. ಲೈಕ್ ಮಾಡಿರಿ, ಕಮೆಂಟ್ಸ್ ಮಾಡಿರಿ. ಓಕೆ, ಸಬ್ಸ್ಕ್ರೈಬ್ ಯಾರು ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಥ್ಯಾಂಕ್ ಯು. ಸೊ ನೆಕ್ಸ್ಟ್ ಪೈಲಿಗೆ ಹೋಗೋಣ. ಸೊ ಸೆಕೆಂಡ್ ಪೈಲ ಸಾಫ್ರಾನ್ ಕಲರ್ದಿದೆ. ಇದು ಗೊಂಬೆ ಯಾರು ಸೆಲೆಕ್ಟ್ ಮಾಡ್ಕೊಂಡಿರಿ. ಓಕೆ, ಇದನ್ನು ಯಾಕೆ ನಿಮ್ಮ ಮನಸ್ಸೊಳಗೆ ಸೆಲೆಕ್ಟ್ ಮಾಡ್ಕೊಂಡಿರಿ ಅಂದ್ರೆ ಭಾಳ ಓವರ್ ಥಿಂಕ್ ಮಾಡ್ತೀರ ಅನಿಸ್ತೈತಿ. ಸುಮ್ಮನೆ ಏನೇನೋ ಯೋಚನೆ ಮಾಡ್ತಿರ್ತೀರ ಅನಿಸ್ತೈತಿ. ಬ್ಯಾಡಾಗಿದ್ದೆಲ್ಲ ಅಥವಾ ಮುಂದೆ ಏನಾಗ್ತತೋ, ಹಿಂದೆ ಏನು ಆಗೋಗಿತ್ತು, ಓವರ್ ಥಿಂಕಿಂಗ್, ಅನ್ನೆಸರಿ ಥಿಂಕಿಂಗ್. ಸೊ ಅದನ್ನು ಬಿಡ್ರಿ. ಇದನ್ನು ಯಾರು ಸೆಲೆಕ್ಟ್ ಮಾಡ್ಕೊಂಡಿರಿ. ಓಕೆ, ಸೊ ನಿಮ್ದು ಯಾವ್ಯಾವ ಚಕ್ರ ಬ್ಲಾಕ್ ಅದಾವೆ, ಯಾವ್ಯಾವ ಚಕ್ರ ಸರಿ ಅದಾವೆ ಅಂತ ನೋಡೋಣ ಅಂತ. ಸೊ ಚಕ್ರಾಸ್ 7 ಅದಾವೆ ಮೇನ್ ಇಂಪಾರ್ಟೆಂಟ್ಲಿ. ಹಂಗೆ ನೋಡಿದ್ರೆ ಭಾಳ ಅದಾವೆ. ಸೊ ಒಂದೊಂದೇ ಚಕ್ರನ ಇಲ್ಲಿ ನೋಡ್ಕೊತ ಹೋಗುನು. ಯಾವ್ದು ಬ್ಲಾಕೇಜ್ ಬಂದೈತಿ ಅದನ್ನು ಸರಿ ಮಾಡ್ಕೊಳ್ರಿ. ಸೊ ಈ ಪೈಲ್ ಯಾರು ಸೆಲೆಕ್ಟ್ ಮಾಡ್ಕೊಂಡಾರ ಸೆಕೆಂಡ್ ಪೈಲ, ಅವ್ರದ್ದು ಚಕ್ರಾಸ್ ಯಾವ್ಯಾವು ಬ್ಲಾಕೇಜಸ್ ಅದಾವು, ಯಾವ ಚೆನ್ನಾಗದಾವು ಗೈಡ್ ಮಾಡಿರಿ. ಕಮೆಂಟ್ಸ್ ಮಾಡಿರಿ, ಲೈಕ್ ಮಾಡಿರಿ. ಸಬ್ಸ್ಕ್ರಿಪ್ಷನ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಓಕೆ, 7 ಚಕ್ರಾಸ್ ಅದಾವಂತ ಗೊತ್ತೈತಿ. ನಿಮ್ಮ ಜೀವನದಾಗ ಭಾಳ ಸ್ಟಕ್ ಫೀಲ್ ಮಾಡ್ಕೊಳಕತ್ತೀರಿ. ಈ ಪೈಲ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿರಿ. ನಮ್ದೆಲ್ಲ ಅಂದರೆ ಯಾವುದೇ ಆಸ್ಪೆಕ್ಟ್ ಒಳಗೆ ಆಗಿರ್ಬೋದು, ಜೀವನನ ನಾನು ಒಂಥರ ನಿಂತು ನೀರಾಗ್ಬಿಟ್ಟೈತಿ, ಎಲ್ಲೂ ಮುಂದೆ ಹೋಗೋವಲ್ದು ಅಂತ ಅನ್ನೋ ಪರಿಸ್ಥಿತಿ ಒಳಗೆ ಅದಿರ ಅನಿಸ್ತೈತಿ. ಇದನ್ನು ಪೈಲ್ ಸೆಲೆಕ್ಟ್ ಮಾಡ್ಕೊಂಡಾರ. ದೇವ್ರು ಇಟ್ಟಂಗೆ ಆಗಲಿ, ನಮ್ದೆಲ್ಲ ಮುಗೀತು ಪ್ರಯತ್ನ ಅನ್ನೋದೊಂದು ಮನಸ್ಥಿತಿ ನಿಮ್ದು ಆಗಿರ್ಬೋದು, ಅಥವಾ ಜೀವನದೊಳಗೆ ಅಂಥ ಪರಿಸ್ಥಿತಿಗಳು ಎದುರಾಗಿರ್ಬೋದು ನಿಮಗೆ.
ಸೊ ಈಗ ನೋಡ್ಕೊತ ಹೋಗೋಣ. ಸೊ ಇಲ್ಲಿ ರಿವರ್ಸ್ ತೊಗೊಳಂಗಿಲ್ಲ ನಾನು. Six of Swords, King of Cups. ಸೊ ಒಂದೊಂದು ಚಕ್ರ ನೋಡ್ಕೊಂತ ಹೋಗೋಣ. ಸೊ ಒಂದನೇದ್ದು ಕ್ರೌನ್ ಚಕ್ರ. ಸ್ವಲ್ಪ ಡಿವೈನ್ ಜೊತೆಗೆ ಅಂದರೆ ನೀವು ಏನು ಒಂದು ನಮ್ಕಿನ್ನ ಹೈಯರ್ ಸೆಲ್ಫ್ ಐತಲ್ಲ, ನಮಗಾಗಿ ಒಂದು ಶಕ್ತಿ ನಮ್ಮನ್ನು ಕಾಪಾಡ್ತೈತಿ. ಅದ್ರ ಬಗ್ಗೆ ನೀವು ಅಷ್ಟೊಂದು ದೈವ ಭಕ್ತರು ಅಥವಾ ದೇವರು ದಿಂಡ್ರಿ ಇಂಥವೆಲ್ಲ ನಂಬಲ್ಲ ಅನ್ನಿಸ್ತದೆ ನನಗೆ. ಇಲ್ಲಿ ನಿಮ್ಮದೇ ಒಂದು ಥಾಟು, ನಿಮ್ಮದೇ ಒಂದು ನೀವು ಅಂದ್ಕೊಂಡಿದ್ದೆ ಕರೆಕ್ಟ್, ಅಥವಾ ನಿಮ್ಗೆ ಯಾರಾದರೂ ಹೇಳಿದ್ರು ನೀವು ಅದನ್ನ ಕಡೆ ಭಾಳ ಲಕ್ಷ ಕೊಡಲಾರ್ದಂಗೆ ಅದಿರ ಅನಿಸ್ತೈತಿ. ಸ್ವಲ್ಪ ಬ್ಲಾಕೇಜಸ್ ಅಂತ ಹಂಗಿಲ್ಲ, ನೀವು ಬ್ಲಾಕೇಜಸ್ ಅಂತಲ್ಲ, ನಿಮ್ಮ ಏನು ಅನ್ನಿಸ್ತೈತಲ್ಲ ನಿಮ್ಗೊಂದು ಥಾಟ್ ಬರ್ತೈತಿ, ಏನೋ ಒಂದು ನಿಮ್ಗೆ ನೀವು ಗೈಡೆಡ್ ಅದಿರಿ. ಇದನ್ನ ಯಾರು ಸೆಲೆಕ್ಟ್ ಮಾಡ್ಕೊಂಡಿರಿ? ಯಾಕಂದ್ರೆ ಥರ್ಡ್ ಐ ಚಕ್ರ ನಿಮ್ದು ಭಾಳ ಚೆನ್ನಾಗೈತಿ. ನಿಮ್ಮ ಇಂಟ್ಯೂಷನ್ಸ್ ನೀವು ಅನ್ಕೊತಿರ್ಬೇಕು, ನಾ ಹೇಳಿದ್ದೆಲ್ಲ ನಾವು ಒಂದೊಂದ್ಸಲ ಹೇಳಿದ್ದೆಲ್ಲ ಸರಿ ಆಗ್ಬಿಡ್ತಾವಲ್ಲ, ನಾ ಏನೋ ಮನಸ್ಸಿನಾಗ ಅನ್ಕೊತೀನಿ ಅದು ಸರಿ ಆಗ್ಬಿಡ್ತೈತಿ ಅಂತಂದು. ಸೊ ಇನ್ನೊಂದು ಸ್ವಲ್ಪ ನೀವು ನಿಮ್ಮ ಡಿವೈನ್ ಜೊತೆಗೆ ಕನೆಕ್ಟ್ ಆಗ್ರಿ. ಹೈಯರ್ ಸೆಲ್ಫಿಗೆ ನಿಮ್ಗೆ ಏನು ಥಾಟ್ಸ್ ಬರ್ತಾವೋ ಅದ್ರ ಕಡೆ ಲಕ್ಷ್ಯ ಕೊಡ್ರಿ. ಯಾಕಂದ್ರೆ ಈ ಚಕ್ರ ನಿಮ್ಗೆ ಒಂಚೂರು ಹೌದಲ್ಲನಷ್ಟು ಬ್ಲಾಕ್ ಅನ್ನಿಸ್ತದೆ. ಯಾಕಂದ್ರೆ ನೀವು ಅದ್ರ ಕಡೆ ಅಟೆನ್ಷನ್ ಕೊಡಾಕತ್ತಿಲ್ಲ, ಅದಕ್ಕೆ ಅಷ್ಟೆ ಬ್ಲಾಕ್ ಇಲ್ಲ, ನೀವು ಅದ್ರ ಕಡೆ ಅಟೆನ್ಷನ್ ಕೊಡಾಕತ್ತಿಲ್ಲ. ದಿಸ್ ಈಸ್ ಯುವರ್ ಕಾಲಿಂಗ್. ಥರ್ಡ್ ಐ ಚಕ್ರ ಅಂದ್ರೆ ಆಜ್ಞಾ ಚಕ್ರ ಅಂತ ನಾವು ಅಂತೆಲ್ಲ, ಆಜ್ಞಾ ಏನೋ ಅಂತಾರೆ. ಅದಕ್ಕೆ ನಿಮ್ದು ಭಾಳ ಪವರ್ಫುಲ್ ಆಯ್ತದ. ಬ್ಯೂಟಿಫುಲ್ ಅಂದ್ರೆ ಬ್ಯೂಟಿಫುಲ್. ನೀವು ಅನ್ಕೊಂಡಿದ್ದೆಲ್ಲ ಅನಿಸ್ತದೆ. ನನಗೆ ಮುಂದಿಂದೆಲ್ಲ ಆಗೋದು ನನಗೆ ಗೊತ್ತಾಗ್ಬಿಡ್ತೈತೆ ನೋಡ್ರಿ, ನಾ ಹೇಳಿದ್ದೆಲ್ಲ ಖರೆ ಆಗ್ಬಿಡ್ತಾವೆ ನೋಡ್ರಿ ಅಂತ ನೀವು ಅಂತಿರ್ಬೇಕು. ನಿಮ್ಗೆ ಭಾಳ ಸಲ ಅನ್ಸಿರ್ಬೇಕು ಹಂಗೆ. ನಿಮಗೆ ಗೊತ್ತಿಲ್ಲ ಹೇಳಿಬಿಟ್ಟಿರ್ತೀರಿ, ಏನೋ ಅಂದ್ಬಿಟ್ಟಿರ್ತೀರಿ, ಅದು ಒಂದೊಂದು ಸಲ ಸತ್ಯ ಆಗ್ಬಿಡ್ತಿರ್ತಾವೆ. ಅಥವಾ ನಿಮಗೆ ಗೊತ್ತಾಗಿರ್ತದೆ ಮುಂದೆ ಇದು ಹಿಂಗಾಗ್ಬೋದು ಅಂತ ಇಂಟ್ಯೂಷನ್ಸ್ ಹೇಳ್ತಿರ್ತಾವಲ್ಲ, ಅದನ್ನು ಲಕ್ಷ್ಯ ಕೊಡಕತ್ತಿಲ್ಲ. ನಿಮಗೆ ಅನ್ಸಿದ್ರ ಬಗ್ಗೆ ನನಗೆ ಹಿಂಗೆ ಅನ್ಸಾಕತ್ತೈತಿ ಅಂದ್ರೆ ಅದು ಲಕ್ಷ್ಯ ಕೊಡಕತ್ತಿಲ್ಲ. ಬಿಕಾಸ್ ದಿಸ್ ಈಸ್ ನಾಟ್ ಗುಡ್ ಅಲ್ಲ ಇಲ್ಲೇ. ಸೊ ಇದ್ರ ಕಡೆ ಲಕ್ಷ್ಯ ಕೊಟ್ಕೊಳ್ರಿ. ಯಾವ ಕಡೆ? ಸಹಸ್ರಾರು ಅಥವಾ ಕ್ರೌನ್ ಚಕ್ರ ಕಡೆ. ಸೊ ಇಲ್ಲಿ ಥ್ರೋಟ್ ಚಕ್ರ ಅಂತ ಬಂದ್ರೆ ನಿಮ್ದು ಒಂಥರ ಇದು ಅಂತಾರಲ್ಲ, ಖರೆ ಬಾಯಿ ಅಂತೇವೆ ನಾವಿಲ್ಲಿ ನಮ್ಮ ಕಡೆ. ಅಂದಿದ್ದೆಲ್ಲ ಆಗ್ಬಿಡ್ತೈತಿ ಅಂತೇವಲ್ಲ, ಹಾಗೆ ವಿಚಾರ ಮಾಡಿ ಮಾತಾಡ್ರಿ. ಯಾಕಂದ್ರೆ ನಿಮ್ಮ ಇಂಟ್ಯೂಷನ್ಸ್ ಭಾಳ ಚಲೋ ಇದ್ದಾಗ ನೀವೇನೋ ಬಾಯಿಗೆ ಬಂದಿದ್ದೆಲ್ಲ ಅಂದ್ರೆ ನಿಮ್ಗೆ ಅನಿಸಿದ್ದೆಲ್ಲ ಮಾತಾಡ್ಬಿಟ್ರಿ ಅಂದ್ರೆ ಎದುರಿಗಿರೋ ವ್ಯಕ್ತಿಗಳಿಗೆ ಅದು ನೀವು ಹೇಳಿದ್ದು ಆಗ್ಬಿಡ್ತಂದ್ರೆ ಭಾಳ ಹರ್ಟ್ ಆಗತ್ತದ. ಸೊ ದಿಸ್ ಈಸ್ ಅ ಬ್ಲಾಕೇಜ್, ಆ್ಯಕ್ಚುಲಿ ಬ್ಲಾಕೇಜ್. ಯಾಕಂದ್ರೆ ಓವರಾಗಿ ಆ್ಯಕ್ಟಿವ್ ಬ್ಯಾಲೆನ್ಸ್ ಇರಬೇಕು ಯಾವಾಗಲೂ ಚಕ್ರಾಸ್. ಓವರ್ ಆ್ಯಕ್ಟಿವ್ ಇರಬಾರ್ದು, ಅಂಡರ್ ಆ್ಯಕ್ಟಿವ್ ಇರಬಾರ್ದವು. ನಿಮ್ದು ಅದು ಇಲ್ಲ, ಭಾಳ ನೀವು ಅತಿಯಾಗಿ ಮಾತಾಡ್ತೀರಿ ಅಥವಾ ಮಾತಾಡ್ದೊಳಗೆ ಸ್ವಲ್ಪ ನಿಮ್ದು ಕಟುತನ ಇರ್ತದೆ. ಅದು ಸತ್ಯ ಇರ್ಬೋದು, ಬಟ್ ಎದುರಿಗಿರೋರಿಗೆ ಅದು ಒಂದು ಸ್ವಲ್ಪ ನೋವು ಮಾಡ್ತದೆ. ಅದು ಮಾತಾಡೋ ಮುಂದೆ ಸ್ವಲ್ಪ ವಿಚಾರ ಮಾಡಿ ಮಾತಾಡ್ರಿ. ಸೊ ಹಾರ್ಟ್ ಚಕ್ರ ಈಸ್ ಗುಡ್, ವೆರಿ ಗುಡ್. ನೀವೇನೇ ಕೆಲಸ ಮಾಡಿದ್ರು, ನೀವೆಲ್ಲೇ ಒಂದು ಹೆಜ್ಜೆ ಇಟ್ಟರು, ಏನೇ ಮಾಡಿದ್ರು ಅದನ್ನು ಪ್ರೀತಿಯಿಂದ ಮಾಡ್ತೀರಿ ಅನಿಸ್ತೈತಿ. ಭಾಳ ಖುಷಿಯಿಂದ ಮಾಡ್ತೀರಿ. ಅದ್ರ ತಕ್ಕಂಗೆ ನಿಮಗೆ ಲಘುನು ನೀವು ಅಂದ್ಕೊಂಡಿದ್ದಕ್ಕಿಂತ ಮುಂಚೆನೇ ನೀವು ಅಂದ್ಕೊಂಡಿದ್ದ ಕೆಲಸಗಳಾಗ್ತಾವೆ, ನಿಮ್ಗೆ ಸಕ್ಸಸ್ಸಿಗೆ ಸಿಗ್ತೈತೆ ಅದರೊಳಗೆ. ಅಂದರೆ ನೀವು ಮನಸ್ಸು ಮಾಡಿ ಹೋದ್ರೆ ಮಾತ್ರ. ನೀವು ಮನಸ್ಸು ಮಾಡಿ ನಾ ಇದನ್ನು ಮಾಡಬೇಕು ಅಂತ ಏನಾದ್ರು ಒಂದು ಹೆಜ್ಜೆ ಇಟ್ಟರೆ ಮುಂದಂದ್ರೆ ನಿಮ್ಗೆ ಅಂದರೆ ಅಷ್ಟು ಮನಸ್ಸು ಕೊಟ್ಟು ಮಾಡ್ತೀರಿ. ಇಟ್ ಈಸ್ ವೆರಿ ಗುಡ್. ಸೊ ಮಣಿಪುರ ಅಂದ್ರೆ ಸೋಲಾರ್ ಪ್ಲೆಕ್ಸಸ್ಸಿಗೆ ಬಂದ್ವಿ ಅಂದ್ರೆ ಇಟ್ ಈಸ್ ಆಲ್ಸೋ ವೆರಿ ಗುಡ್. ನಿಮ್ಗೆ ಏನು ಬೇಕಲ್ಲ, ನಿಮ್ಗೆ ಜೀವನದಾಗ ನಿಮ್ಗೆ ಏನು ಬೇಕೆಲ್ಲ ಮಟೀರಿಯಲ್ ಸಿಕ್ಕಾಗಿ ನಿಮಗೆಲ್ಲ ಸಿಗ್ತಾಯಿತ್ತು. ಅಂದ್ರೆ ಮಟೀರಿಯಲ್ ಸಿಕ್ಕಂದ್ರೆ ನನಗೊಂದು ಚಲೋ ಜಾಬ್ ನೀವು ಯಾವ್ಯಾವ ಸೆಲೆಕ್ಟ್ ಮಾಡ್ಕೊತಿರೋದು. ಭಾಳ ಹಿಂಗೆ ಲಕ್ಷ ದುಡಿಬೇಕು ಅನ್ನಂಗಿಲ್ಲ. ನಾನು ಸಾವಿರ ದುಡಿದ್ರೆ ನಾ ಖುಷಿ ಇದ್ದೀನಿ. ನಿಮ್ಗೆ ಯಾವುದೂ ಅದ್ರ ಬಗ್ಗೆ ಬೇಜಾರಿಲ್ಲ. ನಾ ಎಲ್ಲದೀನಿ, ಐ ಆಮ್ ವೆರಿ ಹ್ಯಾಪಿ ಅಂತ ಮನಸ್ಥಿತಿ ನಿಮ್ಮದು ಐತಿ. ಸೊ ಇಟ್ ಈಸ್ ನಾಟ್ ಅಂದರೆ ಅದಕ್ಕೆ ಆ ಚಕ್ರ ಚೆನ್ನಾಗಿರೋದ್ರಿಂದ ನೀವು ಅಷ್ಟು ಖುಷಿಯಿಂದ ಅಂದಿರಿ. ಅದೇ ಬ್ಲಾಕೇಜ್ ಇತ್ತಂದ್ರೆ ನಿಮ್ಗೆ
ಅದು ಬೇಜಾರು ಆಕೈತೆ. ಯಾವ್ರು ಭಾಳ ಶ್ರೀಮಂತ ಅದಾರ, ನಾನು ಯಾಕೆ ಹಿಂಗೆ ಅದೀನಿ, ನನ್ನ ಫ್ರೆಂಡ್ ಹಿಂಗೆ ಆಗ್ಯಾರ, ನಾನು ಯಾಕೆ ಹಿಂಗೆ ಅದೀನಿ, ಅದು ಒಂಥರ ಇರ್ತದಲ್ಲ ಹಂಗೆ ಇನ್ಫೀರಿಯರ್ ಕಾಂಪ್ಲೆಕ್ಸ್ ಬೆಳಿತೈತಲ್ಲ, ಅದಿಲ್ಲ ಇಲ್ಲೇ ನಿಮ್ದು. ಇದು ಗುಡ್ ಚಕ್ರ. ಓಕೆ. ಸೊ ಸ್ಯಾಕ್ರಲ್ ಚಕ್ರ ಅಥವಾ ಸ್ವಾದಿಷ್ಠಾನ ಚಕ್ರಕ್ಕೆ ಬಂದಿದೆ ಅಂದ್ರೆ ಸ್ವಲ್ಪ ಬ್ಲಾಕೇಜಸ್ ಕಾಣ್ತದಾವ ಇಲ್ಲೇ. ಯಾಕಂದ್ರೆ ನೀವು ಅಂದ್ಕೊಂಡಿದ್ದಂಥದ್ದು ಒಂದು ಖುಷಿ ನಿಮ್ಗೆ ಸಿಗಕತ್ತಿಲ್ಲ. ಇಷ್ಟೆಲ್ಲ ನಿಮ್ಗೆ ಚೆನ್ನಾಗಿದ್ರು ಬಟ್ ನೀವು ಏನು ಮಾಡ್ತಿದ್ದಿಲ್ಲ, ಇನ್ನೂ ನನಗೆ ಬೇಕು, ಐ ಆಮ್ ನಾಟ್ ಸ್ಯಾಟಿಸ್ಫೈಡ್ ಅಂತೇವಲ್ಲ ಕೆಲವೊಂದು ವಿಷಯ ಒಳಗೆ, ಹಂಗೆ ಅನಿಸ್ತೈತಿ. ಅದನ್ನ ಹುಡ್ಕೊಂಡು ಹೋಗ್ತೀರ ಅನಿಸ್ತೈತಿ. ಕೆಲವೊಂದ್ಸಲ ನಿಮ್ಗೆ ಗಿಲ್ಟು ಫೀಲ್ ಆಗ್ಬೋದು, ನಾ ಹಿಂಗೆ ಯಾಕೆ ಮಾಡಿದೆ ಅಂತಂದು. ಆ ಗಿಲ್ಟನ್ನು ಸ್ವಲ್ಪ ಕಮ್ಮಿ ಮಾಡ್ಕೊರಿ. ಅದೇ ನಾ ಹಿಂಗೆ ಮಾಡಬಾರ್ದು. ಗಿಲ್ಟ್ ಅಂದ್ರೆ ಒಂಥರ ಪಶ್ಚಾತ್ತಾಪ ಪಡ್ತೇವಲ್ಲ, ಆಮೇಲೆ ಸಾರಿ ಫೀಲ್ ಮಾಡ್ಕೊತೇವೆ, ನಾ ಹಿಂಗೆ ಮಾಡಬಾರ್ದಾಗಿತ್ತನೋ, ನಾ ಹಿಂಗೆ ಅಂದ್ಬಿಟ್ಟೆ. ಯಾಕಂದ್ರೆ ನಿಮ್ಗೆ ಅನ್ನೋದು ಐತಿಲ್ಲ, ನಿಮ್ಮದು ಬ್ಲಾಕ್ ಐತಲ್ಲ ಥ್ರೋಟ್ ಚಕ್ರ. ಸೊ ಸ್ವಾದಿಷ್ಠಾನ ಚಕ್ರ ಬಗ್ಗೆ ಸ್ವಲ್ಪ ಲಕ್ಷ್ಯ ಕೊಡಬೇಕು. ಥ್ರೋಟ್ ಚಕ್ರ ಬಗ್ಗೆ ಸ್ವಲ್ಪ ಮಾತು ಮಿತಿಯೊಳಗಿರಲಿ, ಯೋಚನೆ ಮಾಡಿ ಮಾತಾಡ್ರಿ. ಇನ್ನೊಬ್ರಿಗೆ ಏನು ಅನ್ಕೊತಾರ, ಒಂದು ನಿಮಿಷ ನೀವು ಒಳ್ಳೇದೇ ಹೇಳಕತ್ತೀರ ಅಂದ್ರೆ ಹೇಳೋ ರೀತಿನ ಸ್ವಲ್ಪ ಚೇಂಜ್ ಮಾಡ್ಕೊಳ್ರಿ. ನಾವು ಕೆಟ್ಟದ್ದು ಹೇಳಲ್ರಿ, ಅವ್ರು ಒಳ್ಳೇದೇ ಹೇಳ್ತಿದ್ದೇವೆ ಅಂದ್ರೆ ಅದನ್ನು ಹೇಳೋ ರೀತಿ ಚೇಂಜ್ ಮಾಡ್ಕೊಳ್ರಿ. ಭಾಳ ಪ್ಲೆಜರ್ ಮುಂದೆ ಅಂದ್ರೆ ನನಗೆ ಇದು ಭಾಳ ಖುಷಿ ನನಗೆ. ಇದನ್ನು ಒಂದು ಏನು ಉದಾಹರಣೆ, ನನಗೆ ಈಗ ಶಾಪಿಂಗ್ ಮಾಡೋದು ಭಾಳ ಇಷ್ಟ. ನನಗೆ ಭಾಳ ಖುಷಿ ಕೊಡ್ತದೆ ಶಾಪಿಂಗ್ ಮಾಡಿದ್ರೆ. ಯಾಕಂದ್ರೆ ನನ್ನ ಕಡೆ ದುಡ್ಡು ಐತಿ, ನನ್ನ ಕಡೆ ಒಳ್ಳೆ ಕರಿಯರ್ ಐತಿ, ನನಗೆಲ್ಲ ನಾನು ಖುಷಿಯಿಂದಿದ್ದೀನಿ ನಾನು. ಹಂಗಂದು ಓವರಾಗಿ ನೀವು ಸ್ಪೆಂಡ್ ಮಾಡಕತ್ರಿ ಅಂದ್ರೆ ಅದು ಹಿಂದೆ ಓಡಾಕತ್ಬಿಡ್ತಿರಲ್ಲ ಹಿಂಗೆ ಒಂದು ಹಿಂದೆ. ಆಮೇಲೆ ಬಂದು ಬೇಜಾರು ಮಾಡ್ಕೊಂಡು, ಇವನ್ನ ಹಂಗೆ ಮಾಡಬಾರ್ದಾಗಿತ್ತಲ್ಲ, ಅವತ್ತು ಹಿಂಗೆ ಮಾಡಿದ್ರೆ ಇವತ್ತು ದುಡ್ಡು ಇರ್ತಿದ್ವು ಅದಕ್ಕೆ. ಅವತ್ತು ಭಾಳ ಏನೇನೋ ಅನ್ನೆಸರಿ ಸಾಮಾನು ತೊಗೊಂಡ್ಬಿಟ್ಟೆ. ಉದಾಹರಣೆ ಹೇಳ್ತಿರೋದು. ಹಂಗೆ ಮಟೀರಿಯಲಿಸ್ಟಿಕ್ಕಾಗಿ ಒಂದು ಪ್ಲೆಜರ್ ಬಗ್ಗೆ ವ್ಯಾಮೋಹ ಇಟ್ಕೋಬೇಡ್ರಿ. ಆಮೇಲೆ ಸಾರಿನೂ ಫೀಲ್ ಮಾಡ್ಕೊಬೇಡ್ರಿ, ಸ್ವಲ್ಪ ಅದನ್ನು ಸರಿ ಮಾಡ್ಕೊಳ್ರಿ. ಸೊ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಸಾರಿ, ಮೂಲಾಧಾರ ಚಕ್ರಕ್ಕೆ ಬರೋಣ. ರೂಟ್ ಚಕ್ರ. ಇಟ್ ಈಸ್ ಬ್ಯಾಲೆನ್ಸ್ಡ್ ಐತದೆ, ಚಲೋ ಅದಿರಿ. ಯಾಕಂದ್ರೆ ಎಲ್ಲ ನಿಮ್ಗೇನು ಇನ್ಸೆಕ್ಯೂರಿಟಿ ಫೀಲಿಂಗ್ಸ್ ಏನೂ ಇಲ್ಲ, ನಿಮ್ಮ ಜೀವನದಾಗ ಏನು ಬೇಕು ಎಲ್ಲ ಐತಿ. ಸೊ ಇದನ್ನು ಯಾರು ಸೆಕೆಂಡ್ ಫೈಲ್ ಸೆಲೆಕ್ಟ್ ಮಾಡ್ಕೊಂಡಿರಿ, ಎಲ್ಲ ಇವೆರಡು ಚಕ್ರ ಅಷ್ಟೇ ಬ್ಲಾಕ್ ಅದಾವೆ ನಿಮ್ಮ. ಎರಡು ಚಕ್ರ ಯಾವ್ಯಾವ ಅಂದ್ರೆ ಇನ್ನೊಂದ್ಸಲ ನೋಡ್ರಿ. ಥ್ರೋಟ್ ಚಕ್ರ ಆ್ಯಂಡ್ ಅಂದ್ರೆ ವಿಶುದ್ಧಿ ಚಕ್ರ ಆ್ಯಂಡ್ ಸ್ವಾದಿಷ್ಠಾನ ಚಕ್ರ. ಇವೆರಡನ್ನ ಸರಿ ಮಾಡ್ಕೊಳ್ರಿ, ಜೀವನ ಭಾಳ ಚೆನ್ನಾಗಾಗ್ತದೆ. ಇಲ್ಲೇನಾರು ಬ್ಲಾಕೇಜಸ್ ಬಂದಿರ್ಬೇಕು, ಮಾತಾಡಿ ಯಾರು ನಿಮ್ಮ ಜೊತೆ ಮಾತಾಡೋಕ್ಕವಲ್ಲ ಅಂತಿರ್ಬೇಕು. ಅಥವಾ ನಿಮ್ಮ ಜೊತೆಗೆ ಎಲ್ಲರೂ ಬಾ ಹೋಗೋಣ ಬಾ, ಎಲ್ಲರೂ ಬಾಡಪ್ಪ ನಮ್ಮ ಕಡೆ ಅಲ್ಲಿ ಹೋದ್ರೆ ಭಾಳ ಖರ್ಚು ಮಾಡಿಸ್ತಾರೆ ಅವ್ರು, ಇಲ್ಲೇನೋ ಮಾತಾಡ್ಬಿಡ್ತಾರೆ ಅವ್ರು. ಹಿಂಗೆ ನಿಮ್ಮ ಜೊತೆಯಿಂದ ಸ್ವಲ್ಪ ಜನ ಹಿಂದೆ ಹೋಗ್ತಿರ್ಬೇಕು. ಆಮೇಲೆ ನಿಮ್ಗೆ ಯಾಕೋ ನನಗೆ ಹಿಂಗೆ ಅಂದ್ಬಿಟ್ಟು, ಯಾಕೆ ಹಿಂಗೆ ಅಂದೆ, ನನ್ನ ಜೊತೆಗೆ ಯಾರು ಯಾಕೆ ಬರ್ವಲ್ರಿ, ಯಾಕೆ ಮಾತಾಡ್ವಲ್ರಿ ಅಂತ ಬೇಜಾರು ಮಾಡ್ಕೊತೀರಿ. ಸೊ ಏಂಜಲ್ಸ್ ನನ್ನ ವ್ಯೂವರ್ಸಿಗೆ ಏನು ಗೈಡ್ ಮಾಡ್ತೀರಿ? ವೈಟ್ ಪ್ಲೇಸ್. ಸ್ವಲ್ಪ ಸುಮ್ಮನೆ ಇರೋದು ಕಲೀರಿ. ಈಗ ಮಾತಾಡೋದು ಕಮ್ಮಿ ಮಾಡಿರಿ ಅಂತ ಏನಿಲ್ಲ. ಬ್ಯಾಲೆನ್ಸ್ ಮಾಡ್ರಿ, ಸ್ವಲ್ಪ ಮೆಡಿಟೇಷನ್ ಮಾಡಿರಿ. ಸ್ವಲ್ಪ ನಿಮಗೆ ನಾ ಇವತ್ತು ಒಂದು 10 ನಿಮಿಷ ಮಾತಾಡೋಂಗಿಲ್ಲ ಇನ್ ದ ಸೆನ್ಸ್, ನಿಮಗೆ ನೀವು ಮಾತಾಡ್ಕೋಬಾರ್ದು, ಮನಸ್ಸೊಳಗೂ ಮಾತಾಡಬಾರ್ದು, ತಲೆ ಒಳಗೂ ಯೋಚನೆಗಳು ಬರಬಾರ್ದು. ಹಂಗೆ ಸೈಲೆಂಟಾಗಿ ಒಂದು ಸ್ವಲ್ಪ ಇರೋದನ್ನು ಪ್ರಾಕ್ಟೀಸ್ ಮಾಡಿರಿ. ಸೊ ಅದು ಚಕ್ರ ಬ್ಯಾಲೆನ್ಸ್ ಆಗ್ತದೆ. ಸೊ ನೀವು ಅಂದ್ಕೊಂಡಿದ್ದು ಏನೋ ತೊಗೋಬೇಕು ಮಾಡಬೇಕು ಅಂತ ಅಂದ್ಕೊಂಡಿರೋ ಅನಿಸುತ್ತೆ ಯಾರೇ ಇಲ್ಲೇ. ನಾ ಇನ್ನೊಂದು ಏನೋ ಮನೆ ತೊಗೋಬೇಕು, ನಾ ಇನ್ನೂ ಆಸೆಗಳು ಭಾಳ ಅದಾವೆ ನಿಮಗೆ. ಸೊ ಅದನ್ನು ನೀವೇನು ಅಂದ್ಕೊಂಡಿರಲ್ಲ, ಅದಕ್ಕೆ ನಿಮ್ಗೆ ಡೋರ್ಸ್ ಓಪನ್ ಆಗ್ತದವೆ. ಅಂದ್ರೆ ಅದಕ್ಕೆ ಅಪಾರ್ಚುನಿಟೀಸ್ ಬರ್ತದವು. ಅಪಾರ್ಚುನಿಟೀಸನ್ನು ಯೂಸ್ ಮಾಡ್ಕೊಳ್ರಿ. ಬಟ್ ಅವೆರಡನ್ನ ಸರಿ ಮಾಡ್ಕೊಂಡು ಹೋಗ್ರಿ, ಅಂದ್ರೆ ನಿಮ್ದು ಕರೆಕ್ಟ್ ದಾರಿ ಒಳಗೆ. ಈಗ ನಾನು ಒಂದು ದುಡ್ಡು ಮಾಡಬೇಕು, ಮಟೀರಿಯಲಿಸ್ಟಿಕ್ ಪ್ಲೆಜರ್ಸ್ ಬೇಕಂದಾಗ ನಾನು ದುಡ್ಡು ಮಾಡಬೇಕು ಅಂದಾಗ ಸರಿ ದಾರಿ ಹಿಡಿತೀರ, ತಪ್ಪು ದಾರಿ ಹಿಡಿತೀರ? ತಪ್ಪು ದಾರಿ ಹಿಡಿದು ಮಾಡ್ಕೊಂಡ್ರೆ ಗಿಲ್ಟ್ ಫೀಲ್ ಆಕತಿ. ಅದು ನಿಮ್ಮದು ಚಕ್ರ ಬ್ಲಾಕೇಜ್ ಆದಲ್ಲ ಅಲ್ಲಿ. ತಪ್ಪು ದಾರಿ ಹಿಡಿದಾಗ ಬ್ಯಾಲೆನ್ಸ್ ಇದ್ರಿಂದ ಇಲ್ಲಪ್ಪ, ನಾ ಒಂದು 4 ದಿನ ಹೆಚ್ಚು ಕಮ್ಮಿ ಆದ್ರೆ ಜಾಸ್ತಿ ಆದ್ರೂ ಅಡ್ಡಿಲ್ಲ, ನಾ ಕರೆಕ್ಟ್ ದಾರಿ ಒಳಗೆ ಹೋಗಿ ನಾನು ದುಡ್ಡು ಮಾಡ್ತೀನಿ. ನಿಮ್ದು ಹಂಗೆ ಬರ್ತೈತೆ ಅವಾಗ ಯೋಚನೆ. ನಾ ಸುಳ್ಳು ಹೇಳಾದರೂ ಮಾಡ್ತೀನಿ, ಏನಾದರೂ ಅಂದರೆ
ಹಾಗೆಲ್ಲ ನಿಮ್ದು ಈಗ ಆಲ್ರೆಡಿ ಹಂಗೈತೆ. ನಾ ಸುಳ್ಳು ಹೇಳಾದ್ರೂ ನಾನು ಮಾಡ್ತೀನಿ. ಬ್ಲಾಕೇಜ್ ಇದ್ದಾಗ ಮತ್ತೆ ನಿಮಗೆ ಗೊತ್ತಿರಲ್ಲ, ನಾ ಮಾಡ್ಬೇಕು, ನನಗೆ ಇದು ಕೆಲಸ ಆಗ್ಬೇಕು ಆಗ್ಬೇಕಷ್ಟೆ. ಸೊ ಅದನ್ನು ಒಂದು ಸರಿ ಮಾಡ್ಕೊಳ್ರಿ, ಉಳಿದಿದ್ದೆಲ್ಲ ಚೆನ್ನಾಗೈತೆ. ಸೊ ಹೆಲ್ಪ್ಫುಲ್ ಆತ ಅನ್ಕೊತೀನಿ. ಫಸ್ಟ್ ಟೈಮ್ ಚಕ್ರ ಸ್ಪ್ರೆಡ್ ಮಾಡಿ ರೀಡಿಂಗ್ ಮಾಡ್ತಿರೋದು ನಾನು ಫಸ್ಟ್ ಅನ್ಕೊತೀನಿ. ಸೊ ಇಲ್ಲಿ ಮಟನೂ ರೀಡಿಂಗ್ ನೋಡ್ತಿದ್ದೆ ಅಂದ್ರೆ ಲೈಕ್ ಮಾಡಿರಿ, ಕಮೆಂಟ್ಸ್ ಮಾಡಿರಿ, ಹೆಂಗೆ ಅನ್ನಿಸ್ತು ರೀಡಿಂಗ್ ಅಂತ ಕಮೆಂಟ್ಸ್ ಮಾಡಿರಿ ಪ್ಲೀಸ್. ನಿಮ್ಮೆಲ್ಲರ ಫೀಡ್ಬ್ಯಾಕ್ ನೋಡ್ತದನ್ನು ಅಂದ್ರೆ ವೇಟ್ ಮಾಡ್ತದೆ. ಥ್ಯಾಂಕ್ ಯು. ಹ್ಯಾವ್ ಅ ಗ್ರೇಟ್ ಡೇ.